ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಫನ್ ಆಗಿರೋ ಒಂದು ಪ್ರೊಮೋ ಬಂದಿದೆ, ನೋಡೋಣ. ಧ್ರುವಂತು ನಾಗವಲ್ಲಿಯಾಗಿ ಬದಲಾಗ್ತಿರೋದ ನೋಡಿ. ಈ ಕಥೆ ನಾಯಕ ಸ್ಕೂಲಿಂದ ಎದ್ದು ಬರ್ತಾರೆ. ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ರಘುವನ್ ಅಂತ ಅವ್ರು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಫೈಟು, ಆಕ್ಷನ್, ಲಾಂಗು, ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು ಅವರು ಇದನ್ನೇ ತರ. ಸೊ ನಾನು ನೋಡಿರೋ ಪ್ರಕಾರ ಸಂಡೇ ಪ್ರೊಮೋ ಯಾವತ್ತಿದ್ರೂ ಗೆಲ್ಲಿದೇ ಇರುತ್ತೆ. ಅವ್ನ ಟ್ಯಾಲೆಂಟ್ಗೆ ಮೆಚ್ಚಬೇಕು ಗುರು. ಯಾಕಂದರೆ ಎಷ್ಟೋ ಸಲ ಹೇಳಿದ್ದೀನಿ ನಾನು, ಅವ್ನ ಸ್ಪಾಟ್ ಟ್ಯಾಲೆಂಟ್ ಆಗಿರ್ಬೋದು, ಅಬ್ಸರ್ವೇಷನ್ ಆಗಿರ್ಬೋದು, ನಿಜ ಹೇಳ್ತೀನಿ ಸಖತ್ತಾಗಿದೆ. ನೀವು ಎಷ್ಟೋ ಸಲ ನೋಡಿರ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಏನಾದರೂ ಕ್ವಶನ್ ಕೇಳಿದ್ರೆ ಕೈ ಎತ್ತಿ ಮಾತಾಡೋದಕ್ಕೆ ಅನಿಸ್ತಾರೆ ಎಷ್ಟೋ ಜನ. ಅಂಜೋದಲ್ಲ, ಅವ್ರಿಗೆ ಮಾತೇ ಬರೋದಿಲ್ಲ. ಅಂಥದ್ರಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು ಅಂದರೆ ಸಾಕು, ಎಷ್ಟು ಪಟ್ 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 ಆನ್ಸರ್ ಕೊಡ್ತಾನೆ ಗಿಲ್ಲಿ, ಅಂದರೆ ಅಷ್ಟು ಚೆನ್ನಾಗಿ ಕೊಡ್ತಾನೆ. ಆಮೇಲೆ ಅವನ ಅಬ್ಸರ್ವೇಷನ್ಗೂ ನಿಜ ಮೆಚ್ಚಬೇಕು. ಅವ್ನು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಯಾರ ಬಗ್ಗೆ ಹೇಗೆ ಹೇಳಬೇಕು ಅದನ್ನು ಕರೆಕ್ಟಾಗಿ ಹೇಳ್ತಾರೆ. ಬಟ್ ಮುಂದಿರೋರು ಯಾವ ಥರ ತೊಗೊತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಜನ ಏನು ಮಾಡ್ತಾರೆ ಅದನ್ನು ನೆಗೆಟಿವ್ ಏನಲ್ಲೇ ತೊಗೊಳ್ಳೋದು ಜಾಸ್ತಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮಗೇನು ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಸೊ ಗಿಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿದ್ದಾನೆ ಅಂತಂದರೆ ಅದು ಅವನ ಒಪಿನಿಯನ್ ಅಷ್ಟೇ ಅಲ್ಲ. ಅವನು ಹೊರಗಡೆ ಏನು ನಡೀತಾ ಇದೆ ಅದನ್ನು ಅವನು ಅವ್ರಿಗೆ ಮನದಟ್ಟಣೆ ಮಾಡೋದಕ್ಕೆ ಹೋಗ್ತಾನೆ ಕಾಮಿಡಿ ಮುಖಾಂತರ. ಬಟ್ ಅಲ್ಲಿರೋ ಸ್ಪರ್ಧಿಗಳು ಅದನ್ನು ತಗೋತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ನೋಡಿ, ನೀವು ಧ್ರುವಂತ ಆಗಿರ್ಬೋದು, ಆಮೇಲೆ ಈಗ ಸೂರಜ್ ಬಗ್ಗೆ ಆಗಿರ್ಬೋದು, ರಾಶಿಕಾ ಬಗ್ಗೆ ಆಗಿರ್ಬೋದು, ಈಗ ಜಸ್ಟ್ ಒಂದು ಜಲಕ್ಕೆ ಅವ್ರು ಹೇಳಿದ್ರಲ್ವ ಪ್ರೊಮೋದಲ್ಲಿ, ನೀವು ನೋಡಿರಬೇಕು. ಇಲ್ಲಾಂದರೆ ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ನಾನು ವೇಟ್ ಮಾಡಿ. ಸೊ ಅದು ನಿಜ ಹೇಳ್ತಿದ್ದಾರೆ ಅವರು ಹೇಳ್ಬೇಕಂತಂದರೆ. ನನಗೂ ಹಂಗೆ ಅನಿಸಿದೆ ಎಷ್ಟೋ ಸಲ. ಸೊ ನಿಮಗೆ ಹೇಗೆ ಅನಿಸುತ್ತೆ? ಸೊ ಅಷ್ಟೂ ಅಲ್ಲೇ ಇವಾಗ ಕಿಚ್ಚ ಸುದೀಪ್ ಸರ್ ಒಂದು ಮಾತಾಡ್ತಾರೆ, ಪುಸ್ತಕ ಬರೀಬೇಕಂದ್ರೆ ಗಿಲ್ಲಿ ಯಾರ ಬಗ್ಗೆ ಬರೀತೀಯ ಅಂತ. ಸೊ ನೀವು ಯಾರ ಬಗ್ಗೆ ಬರೀಬೇಕು ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನೋಡೋಣ. ಸೊ ಗಿಲ್ಲಿ ಏನಂತಾರಂದರೆ ನಾ ಕಂಡ ಧ್ರುವಂತ ಅಂತಾನೆ. ಸೊ ನಾ ಕಂಡ ಧ್ರುವಂತ ನಿಜ ಹೇಳ್ಬೇಕಂತಂದರೆ ನಮಗೂ ತುಂಬ ಸಲ ಅನಿಸಿದೆ ಧ್ರುವಂತವರು. ಸೊ ಅವರು ಧ್ರುವಂತವರು ಮಾಡ್ತಾ ಇರೋದು ಅದೆಲ್ಲ ಒಂಥರ ವಿಚಿತ್ರ ಅನಿಸುತ್ತೆ. ಸಮ್ಟೈಮ್ ಈ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲಪ್ಪ ಅಂತ ಎಷ್ಟೋ ಸಲ ನನಗೂ ಅನಿಸಿದೆ. ಸೊ ಅವಾಗ ಹೌದು, ಧ್ರುವಂತವರು ನಾಮಿನೇಷನ್ನ ಅಂತ ಬಂದಾಗ ನಿಜ ಹೇಳ್ಬೇಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ವರ್ತನೆ ಇರ್ಬೋದು, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅದಷ್ಟೇ ಅಲ್ಲ, ಬೇರೆಯವ್ರ ಜೊತೆ ಜಗಳ ಮಾಡಬೇಕಾದ್ರೂ ನೋಡ್ಬೇಕು ನೀವು, ಒಂಥರ ವಿಚಿತ್ರವಾಗಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಲಾಸ್ಟ್ ಟೈಮ್ ಮೆಣಸಿನ್ಕಾಯಿ ತಿನ್ನಿಸೋ ವಿಷಯದಲ್ಲಿ ಧ್ರುವಂತವ್ರು ಮಾಡಿದ್ರಲ್ವ, ಅದು ಎಷ್ಟು ಟ್ರೋಲ್ ಆಗಿದೆ ಅಂದರೆ ಅದಕ್ಕೊಂದು ದೊಡ್ಡ ಕುಂಕುಮ ಇಟ್ಟು ತುಂಬ ಟ್ರೋಲ್ ಆಗಿಬಿಟ್ಟಿದೆ ಅದು. ಸೊ ನಿಜ ಆಗಬೇಕಂದ್ರೆ ಧ್ರುವಂತವರು ಟೈಮ್ ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಒಬ್ಬರ ಜೊತೆ ಒಳ್ಳೆಯವ್ರು ಇದ್ದಂಗೆ ಅನ್ನಿಸ್ತಾರೆ, ಆಮೇಲೆ ಸಡನ್ನಾಗಿ ಚೇಂಜ್ ಆಗ್ತಾರೆ. ಸೊ ಇಲ್ಲಿ ಗಿಲ್ಲಿ ಹೇಳ್ತಾ ಇರೋ ಪಾಯಿಂಟು ನಿಜವಾಗ್ಲೂ ಕರೆಕ್ಟ್ ಆಗಿದೆ. ಯಾಕಂದರೆ ಗಿಲ್ಲಿ ಅಷ್ಟು ಅಬ್ಸರ್ವ್ ಮಾಡಿದ್ದಾರೆ ಗಿಲ್ಲಿ ಧ್ರುವಂತವ್ರನ್ನ. ಅವ್ರ ನಾಮಿನೇಷನ್ ಅಂತ ಬಂದಾಗ ನಿಜ ಒಂಥರ ನಾಗೋಲಿ ಥರನೇ ಬದಲಾಗ್ತಾರೆ ಅಂತ ನನಗೂ ಅನಿಸುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಫುಲ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಇವಾಗ ಧ್ರುವಂತಿಗೆ ಮತ್ತೊಂದು ಟ್ಯಾಗ್ಲೈನ್ ಸಿಕ್ತು, ನಾಗವಲ್ಲಿ ಅಂತ. ಸೊ ನಿಮಗೇನು ಅನಿಸುತ್ತೆ ಗೈಸ್? ಪೂಲಿಂದ ಎದ್ದು ಬಂದ, ಬಟ್ ಅವ್ನು ಬಿದ್ದಿದ್ದಾನೆ ಅಂತ ಅವನಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ, ಅಂದರೆ ಆ ವೇನಲ್ಲಿ ಹೇಳ್ತಾನೆ. ಸೊ ನಿಜ. ಸೊ ಯಾಕಂದರೆ ಈಗ ಸೂರಜ್ ಅವರು ಬಂದ ತಕ್ಷಣ ಎಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ರು ಅಂದರೆ ನಿಜವಾಗ್ಲೂ ತುಂಬ ಅವ್ರಿಗೆ ಫ್ಯಾನ್ ಫಾಲೋವರೇ ಕಡಿಮೆ ಇದ್ದರು ನಿಜ ಹೇಳ್ಬೇಕಂದ್ರೆ. ಅವರು ಬಂದು ಎಂಟ್ರಿ ಕೊಟ್ಟ ತಕ್ಷಣ ಅವ್ನು ಫ್ಯಾನ್ ಫಾಲೋವರ್ ಫುಲ್ ಇನ್ಕ್ರೀಸ್ ಆಗ್ತಾ ಹೋದರು. ಆಮೇಲೆ ಅವರು ಬಂದ ತಕ್ಷಣ ತೊಗೊಂಡಿರುವಂಥ ಒಂದು ಡಿಸಿಷನ್ನು ಅವರು ಲೀಡರ್ ಆಗ್ಬೋದು ಅನ್ನೋ ಒಂದು ಹೋಪ್ನ ಹುಟ್ಟಿಸಿದ್ರು ವೀಕ್ಷಕರ ಕಡೆಯಿಂದ. ಸೊ ಅದು ಹೋಪು ಬರ್ತಾ ಎಲ್ಲೋ ಒಂಥದಲ್ಲಿ ಆಟದಲ್ಲಿ ಆಗಿರ್ಬೋದು, ತಾವು ನಡ್ಕೊಳ್ತಾ ಇರೋದ್ರಲ್ಲಾಗಿರ್ಬೋದು, ಎಲ್ಲೋ ಒಂಚೂರು ಎಡುತ್ತಿದ್ದಾರೆ ಅಂತ ನನಗೂ ಅನಿಸ್ತಿದೆ. ಆಮೇಲೆ ಇಲ್ಲಿ ಸೂರಜ್ ಅವರು ಒಂದು ಕಂಫರ್ಟ್ ಝೋನಲ್ಲಿದ್ದಾರೆ, ಒಬ್ಬರ ಜೋಡಿ ಇದ್ದಾರೆ, ಅದೇನು ಬೇಡ ಅಂತ ಅನ್ಸಲ್ಲ. ಬಟ್ ಅದು ಅವ್ರ ಆಟಕ್ಕೆ ತೊಂದರೆ ಆಗದೆ ಇರೋ ಥರ ಅವ್ರು ನೋಡ್ಕೋಬೇಕು. ಯಾಕಂದ್ರೆ ನೋಡ್ಕೊಂಡಿರ್ತಾನೆ ಅವರು ಮುಂದೆ ಗೆಲ್ಲೋದಕ್ಕೆ ಸಾಧ್ಯ. ಸೊ ಅದು ಅಲ್ಲದೆ ಈಗ ನಮಗೂ ಅನಿಸ್ತಿದೆ, ಮನೆಯವ್ರಿಗೂ ಅನಿಸ್ತಿದೆ ಅಂತಂದರೆ ಆ ಕಂಫರ್ಟ್ ಝೋನಿಂದ ಅವ್ರು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರಜ್ ಅವರು ಅಷ್ಟೊಂದು ಗುಡ್ ವ್ಯಕ್ತಿಗೆ, ಮತ್ತು ಅವರು ಟಾಂಟ್ ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ ಟಾಂಟ್ ಕೊಡ್ತಾರೆ ಹೇಳ್ಬೇಕಂತಂದರೆ. ಸೊ ನೀವು ನೋಡಿರ್ಬೋದು ಮೆಣಸಿನ್ಕಾಯಿ ತಿನ್ನಿಸೋ ಟೈಮಲ್ಲಿ ಅವ್ರು ಕೊಟ್ಟಂಥ ಟಾಂಟ್ ಏನಿದೆಯಲ್ಲ, ಅವ್ರು ಕೊಟ್ಟಂಥ ರೀಸನ್ಗಳೇನಿದೆಯಲ್ಲ ಸೂಪರಾಗಿತ್ತು. ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಅವ್ರು ಹೇಳ್ಬೇಕಂತಂದರೆ. ಆಮೇಲೆ ಮುಖಕ್ಕೆ ಮಸಿ ಬಳಿಯೋ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಟಕ್ಕರ್ ಕೊಟ್ಟರು ಅವರು ನಿಜವಾಗ್ಲೂ. ಆಮೇಲೆ ಗಿಲ್ಲಿಗೆ ವಾಪಸ್ ನಿಂತರು ರೀಸನ್ ಕೊಡುವಂಥ ವ್ಯಕ್ತಿ ಅವರು. ಸೊ ಅಷ್ಟೆಲ್ಲ ಸ್ಟ್ರಾಂಗ್ ಇರುವಂಥ ವ್ಯಕ್ತಿ ಎಲ್ಲೋ ಒಂಥದಲ್ಲೇ ಸ್ವಲ್ಪ ಮಿಸ್ ಆಗ್ತಿದೆ ಅವ್ರದ್ದು ಅಂತ ಗಿಲ್ಲಿ ಅವರು ನೇರವಾಗಿ ಹೇಳ್ತಿದ್ದಾರೆ. ಅದನ್ನು ಅವರು ಪಾಸಿಟಿವ್ ವೇನಲ್ಲಿ ತೊಗೊಂಡು ಅದರಿಂದ ಹೊರಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅವ್ರಿಗೆ ಲಕ್ಕು ಸ್ವಲ್ಪ ಕೈ ಹಿಡಿತಾ ಇಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಆಗಿರ್ಬೋದು, ರಾಶಿಕಾಗಿರ್ಬೋದು, ಕಾವ್ಯಾಗಿರ್ಬೋದು, ಲಕ್ ಎಲ್ಲೋ ಮಿಸ್ ಆಗ್ತಿದೆ. ಅವ್ರು 3 ಜನಕ್ಕೆ ಲಕ್ ಹಿಡಿದ್ರೆ ತುಂಬ ಸಖತ್ತಾಗಿ ಹೋಗ್ತಾರೆ ಅಂತ ನನಗನ್ಸುತ್ತೆ. ನೋಡೋಣ ಎಲ್ಲಿ ಏನಾಗುತ್ತೆ ಅಂತ. ಆಮೇಲೆ ಇಲ್ಲಿ ಗಿಲ್ಲಿಯವರು ರಘು ಬಗ್ಗೆ ಹೇಳ್ತಿದ್ದಾರೆ, ಅಲ್ಲಿ ರಘು ಅವ್ರ ಬಗ್ಗೆ ಹೇಳ್ತಿದ್ದಾರೆ. ರಘು ಅವರು ಬಂದ ತಕ್ಷಣ ಒಂಥರ ಅವ್ರಿಗೆ ಹೆಂಗೆ ಬಿಲ್ಡಪ್ ಆಯಿತು ಅಂತಂದರೆ ಲಾಂಗು ಮಚ್ಚಿ ಹಿಡ್ಕೊಂಡು ಬರ್ತಾರೆ. ಸೊ ಆ ಥರ ಏನೋ ಒಂದು ವೇನಲ್ಲಿ ಹೇಳಿದ್ರು ಅವರು. ಆಮೇಲೆ ಅವ್ರು ಇವಾಗ ಅಡುಗೆ ಮನೆಗೆ ಪೂರ್ತಿಯಾಗಿ ಸೀಮಿತ ಆಗಿಬಿಟ್ಟಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸೊ ಇಲ್ಲಿ ರಘು ಅವರು ಬಳ್ಳೊಳ್ಳಿ ಬಿಡಿಸೋದ್ರಲ್ಲೇ ಬಿಸಿ ಆದರು ಅನ್ನೋ ಮಾತನ್ನ ಹೇಳ್ತಾರೆ ಗಿಲ್ಲಿ ಅವರು. ಸೊ ಇದೆಷ್ಟು ಫನ್ನಿ ವೇಗ ಆಗಿದೆ ಅಂದರೆ ನೀವು ಸುದೀಪ್ ಸರ್ ನಗಾಡೋದನ್ನು ನೋಡಿದರೆ ಫುಲ್ ನಗು ಬರುತ್ತೆ, ಅಷ್ಟು ಫನ್ನಿ ವೇಗ ಆಗಿ ಹೇಳಿದ್ದಾರೆ. ಆದರೆ ಗಿಲ್ಲಿ ಅಬ್ಸರ್ವೇಷನ್ಗೆ ಮೆಚ್ಚಲೇಬೇಕು. ನಿಜ ಆಗಬೇಕಂದ್ರೆ ನಮಗೂ ತುಂಬ ಸಲ ಅನಿಸಿದೆ.
ಯಾಕಂದರೆ ನೋಡಿ ಅವರು ಇರೋ ಬಾಡಿಗೆ ನಾವೆಲ್ಲ ಅವ್ರು ಬಂದ ತಕ್ಷಣ ಕಡಕ್ಕಾಗಿ ಉತ್ತರ ಕೊಟ್ಟಿದ ತಕ್ಷಣ ನಾವು ಎಂಟ್ರಿ ಕೊಟ್ಟಾಗ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕಡಕ್ಕಾಗಿ ಟಾಂಟ್ ಕೊಟ್ಟು ಕಡಕ್ಕಾಗಿ ಉತ್ತರ ಕೊಟ್ಟ ತಕ್ಷಣ ನಾವು ಏನು ಅಂದ್ಕೊಂಡ್ವಿ, ನಾವು ಅದೇ ಅಂದ್ಕೊಂಡಿದ್ವಿ. ನಿಜ ಹೇಳಬೇಕಂದ್ರೆ ತುಂಬ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟು, ತುಂಬ ಚೆನ್ನಾಗಿ ಆಡ್ತಾರೆ, ಎಲ್ಲರಿಗೂ ಟಕ್ಕರ್ ಕೊಡ್ತಾರೆ, ಎಲ್ಲರಿಗೂ ಫೈಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಏನಿಲ್ಲ, ಇವಾಗೂ ಚೆನ್ನಾಗಿ ಆಡ್ತಿದ್ದಾರೆ, ತುಂಬ ಸಾಫ್ಟ್ ವೇನಲ್ಲಿ ಆಡ್ತಿದ್ದಾರೆ. ಹೊರಗಡೆ ಕೂಡ ಅವ್ರದ್ದು ಇರೋ ಬಿಹೇವಿಯರು ಅದೇ ಅಂತ ನಮಗೆ ತುಂಬ ಗೊತ್ತಾಗ್ತಿದೆ ಹೇಳಬೇಕಂತಂದರೆ. ಆಮೇಲೆ ಅವ್ರು ಇರೋದೇ ಹಾಗೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ವೀಕ್ಷಕರ ಪರವಾಗಿ ನಿಂತು ನೋಡಿದಾಗ ಎಲ್ಲರಿಗೂ ಅದೇ ಅನಿಸಿದ್ದು, ಓಕೆ ರಘು ಸರ್ ಬಂದರು, ಸೊ ಇವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು, ತುಂಬ ಫೈಟ್ ಆಗುತ್ತೆ, ವ್ಯಾಲಿಡ್ ರೀಸನ್ಗೆ ಜಗಳ ಮಾಡ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅವರು ಅಡುಗೆ ಮನೆಗೆ ಸೀಮಿತ ಆದರು. ಅದು ಅಲ್ಲದೆ ಮೇ ಬಿ ಅವ್ರಿಗೆ ಅಡುಗೆ ಗೊತ್ತಿದೆ ಅಂತ ಅವರು ಅಡುಗೆ ಮನೆನ ಚೂಸ್ ಮಾಡ್ಕೊಂಡಿರ್ಬೋದು, ಇಲ್ಲ ಅವ್ರಿಗೆ ತುಂಬ ಹೊಟ್ಟೆ ಹಚ್ಚುತ್ತೆ ಅಂತ ಅಡುಗೆ ಮನೆನ ಚೂಸ್ ಮಾಡ್ಕೊಂಡಿರ್ಬೋದು ಅಂತ ನನಗನ್ಸುತ್ತೆ. ಬಟ್ ಏನಿಲ್ಲ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಇವಾಗ್ಲೂ. ಆದರೆ ಎಲ್ಲೋ ಒಂಥರಲ್ಲೇ ಈ ವೀಕಲ್ಲಿ ತುಂಬ ಕಾಂಪ್ಲಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ಜೋಡಿ ಆಗಿರ್ಬೋದು, ಒಂದೇನೋ ಒಂದು ಸ್ವಲ್ಪ ವಿಷಯಗಳಲ್ಲಿ. ನೋಡೋಣ ಮುಂದಾದರೂ ಚೆನ್ನಾಗಿ ಆಡ್ತಾರ ಅಂತ ನೋಡಬೇಕು. ಸೊ ಇದನ್ನು ಪಾಸಿಟಿವ್ ವೇಗದಲ್ಲಿ ತೊಗೊಂಡು ಅವರು ಮುಂದೆ ಹೋದರೆ ಚೆನ್ನಾಗಿರುತ್ತೆ. ಮತ್ತು ತಿರುಗಿ ಬಿದ್ದರೆ ಗಿಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಏನೇನು ರಿಯಾಕ್ಷನ್ಗಳು ಬರುತ್ತೆ ಅಂತ. ಆಮೇಲೆ ತುಂಬ ಫನ್ನಿ ವೇಗ ಇದಾಗಿತ್ತು. ಆಮೇಲೆ ಇದಾದಮೇಲೆ ಧ್ರುವಂತವರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಒಂಥರ ತಿಗಣೆ ಇದ್ದಂಗೆ ಎಲ್ಲರನ್ನೂ ಇರ್ತಾನೆ ಅನ್ನೋ ಥರ ಹೇಳ್ತಾರೆ. ಸೊ ಗುರು, ಅವನು ತಿಗಣೆ ಅಂತ ಗೊತ್ತಿದ್ದೂ ಯಾಕೆ ಅವನ ಹತ್ರ ಹೋಗ್ತೀರಾ ಹಾಗಾದರೆ? ಇಲ್ಲಿ ಇರೋ ಅವರೊಬ್ಬರಲ್ಲ, ಇಲ್ಲಿರೋ ಕಂಟೆಸ್ಟೆಂಟ್ಗಳೆಲ್ಲ ಅದನ್ನೇ ಮಾಡ್ತಿದ್ದಾರೆ. ಅವ್ರು ತಿಗಣೆ ಅಂತ ಗೊತ್ತಿದ್ರೆ ದೂರ ಸರಿಬೇಕು, ಅದು ಬಿಟ್ಟು ಅವ್ರ ಹತ್ರನೇ ಹೋಗಿ ನನ್ನ ಕಚ್ಚಿಸು, ನನ್ನ ರಕ್ತ ಹೀರು ಅಂತ ನೀವಾಗೆ ಮಾಡ್ತಿದ್ದೀರಾ. ಪಾಪ ಗಿಲ್ಲಿ ಏನು ಮಾಡಬೇಕು? ಬಟ್ ಗಿಲ್ಲಿ ಅಬ್ಸರ್ವೇಷನ್ ಲೆವೆಲ್ಗೆ ಸಖತ್ತಾಗಿದೆ, ಮೆಚ್ಚಲೇಬೇಕು. ಧ್ರುವಂತವ್ರು ಹೇಳಿದ್ರು ಒಂದು ಪಾಯಿಂಟ್ ಇದೆ, ಬಟ್ ಅದನ್ನು ತಾವು ತಿಳ್ಕೊಂಡು ದೂರ ಸರಿಬೇಕು. ಅದು ಬಿಟ್ಟು ಅವನ ಹತ್ರನೇ ಹೋಗಿ ಕಚ್ಕೊಂಡು ನನ್ನ ರಕ್ತ ಇರಪ್ಪ ಅಂತ ಇರೋ ಕಂಟೆಸ್ಟೆಂಟ್ಗಳೇ ಜಾಸ್ತಿ ಇವಾಗ ಸ್ಪರ್ಧಿಗಳು. ಸೊ ನಿಮಗೇನು ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ? ಆಮೇಲೆ ಧ್ರುವಂತ ಅವರು ಒಳ್ಳೆ ಸ್ಕ್ರೀನ್ ತೊಗೊಳ್ತಾ ಇದ್ದಾರೆ, ಇವಾಗ ಒಳ್ಳೆ ಆಪರ್ಚುನಿಟಿ ತೊಗೊಂಡು ಮಾತಾಡ್ತಾ ಇದ್ದಾರೆ. ನೋಡೋಣ, ಇದೇ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಹೋದರೆ ಬಿಗ್ ಬಾಸ್ ಮನೇಲಿ ಅವ್ರಿಗೂ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ನಾನು ಅನ್ಕೊತೀನಿ. ಬಟ್ ಪ್ರೊಮೋ ಮಾತ್ರ ಸಖತ್ತಾಗಿತ್ತು, ತುಂಬ ಫನ್ ಆಗಿರುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ಸುದೀಪ್ ಸರ್ ನಗೋದು ನೋಡಿನೇ ಗೊತ್ತಾಗುತ್ತೆ. ಗಿಲ್ಲಿ ನೆಕ್ಸ್ಟ್ ಲೆವೆಲ್ಲು ನಿಜ ಹೇಳಬೇಕಂದ್ರೆ ಚೆನ್ನಾಗಿತ್ತು. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಗೈಸ್.